ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ತುಂಬ ಜನರ ಪ್ರಶ್ನೆ ಬಂದಿರುವಂಥದ್ದು, ಮೇಡಮ್ ಬೆಳಗ್ಗೆ ದೀಪ ಯಾರು ಹಚ್ಚಬೇಕು, ಸಾಯಂಕಾಲ ದೀಪವನ್ನು ಯಾರು ಹಚ್ಚಬೇಕು? ಹೌದು, ತುಂಬ ಜನಕ್ಕೆ ಈ ಕ್ವೆಶನ್ಸ್ ಇರುತ್ತೆ. ಬೆಳಗ್ಗೆ ಯಾರು ದೀಪ ಹಚ್ಚಬೇಕು, ದೀಪ ಹಚ್ಚೋದ್ರಿಂದ ಫಲಕ್ಕೋಸ್ಕರ ನಾವು ದೀಪವನ್ನು ಹಚ್ಚುವಂಥದ್ದು ಹೌದಾ ಇಲ್ವಾ? ದೀಪವನ್ನು ಹಚ್ಚಿ ಮಾಡುವಂತಹ ಕೆಲಸ ಏನು ಅಂತಂದರೆ, ದೇವರಿಗೆ ಕೈ ಮುಗಿದು, ದೇವರೇ ನಾನು ಕೇಳ್ಕೊತಾ ಇರುವಂತಹ ಪ್ರತಿಯೊಂದು ನನ್ನ ಜೀವನದಲ್ಲಿ ಒಳ್ಳೆಯದಾಗಿ ನಡೀಲಿ ಅಂತ ಅಂದ್ಬಿಟ್ಟು. ಹಾಗಾದರೆ ದೀಪ ಹಚ್ಚೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನು ಅಂತ ಅನ್ನೋದಾದರೆ, ಯಾರು ಹಚ್ತೀವಿ, ಯಾರು ಹಚ್ಚೋದ್ರಿಂದ ಅತಿ ಹೆಚ್ಚು ಫಲ ಸಿಗುತ್ತೆ, ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಚಾರವಾಗಿ ಇವತ್ತು ನಿಮಗೆ ಹೇಳೋದಕ್ಕೆ ಬಂದಿರುವಂಥದ್ದು. ನೋಡಿ, ಮನೆ ಯಜಮಾನ ಯಾರಿರ್ತಾರೆ ಅವರು ಬೆಳಗ್ಗೆ ಹೊತ್ತು ದೀಪವನ್ನು ಹಚ್ಚುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಇದರಿಂದ ಮನೆಯಲ್ಲಿ ಸಮೃದ್ಧಿ ಅಂತ ಅನ್ನೋದು ಜಾಸ್ತಿ ಆಗುತ್ತೆ, ಏಳಿಗೆ ಅನ್ನೋದು ಜಾಸ್ತಿ ಆಗಿರುತ್ತೆ, ಸುಖ ಸಂತೋಷ ನೆಮ್ಮದಿ ಅಂತ ಅನ್ನೋದು ಜಾಸ್ತಿ ಆಗುತ್ತೆ. ಹೆಚ್ಚಾಗಿ ಬೆಳಗ್ಗೆ ಹೊತ್ತು ಮನೆ ಯಜಮಾನ ಯಾರಿರ್ತಾರೆ ಅವರು ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸಮಾಧಾನ ಶಾಂತಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಫಲ ಅಂತ ಅನ್ನೋದು ನಿಮಗೆ ಬೇಗ ಸಿಗೋದಕ್ಕೆ ಶುರುವಾಗುತ್ತೆ. ಅದೇ ಥರ ಸಂಧ್ಯಾಕಾಲದಲ್ಲಿ ಸಾಯಂಕಾಲ ಯಾರು ದೀಪ ಹಚ್ಚಬೇಕು ಅಂತ ಅನ್ನೋದಾದರೆ, ಮನೆ ಯಜಮಾನಿ ಯಾರಿರ್ತಾರೆ ಅವರು ಸಾಯಂಕಾಲ ಅಥವಾ ಸಂಧ್ಯಾ ಸಮಯ ಅಂತ ಏನಿರುತ್ತೋ ಆ ಸಮಯದಲ್ಲಿ ದೀಪವನ್ನು ಹಚ್ಚುವಂತಹ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ನೀವು ದೀಪ ಹಚ್ಚೋದ್ರಿಂದ ಸಿಗುವಂತಹ ಫಲ ಏನಿರುತ್ತೆ ಅದು ತುಂಬ ಒಳ್ಳೆಯದಾಗಿ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಅಷ್ಟು ಮಾತ್ರ ಅಲ್ಲ, ನಾವು ಅನ್ಕೊತೀವಿ ಓಕೆ ಏನಕ್ಕೋಸ್ಕರ ಅಂತ ಅಂದ್ಬಿಟ್ಟು, ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಕಾರಣ ಇರುತ್ತೆ. ನಿಮಗೆ ಸಮೃದ್ಧಿ ಬೇಕು, ನಿಮ್ಮ ಜೀವನದಲ್ಲಿ ಏಳಿಗೆ ಆಗಬೇಕು ಅಂತ ಅನ್ನೋರು ಯಾರು ಇರ್ತೀರ, ಮನೆಯ ಯಜಮಾನ ಬೆಳಗ್ಗೆ ಹೊತ್ತು ದೀಪವನ್ನು ಹಚ್ಚುವಂತಹ ಕೆಲಸ ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ತದನಂತರ ಮಿಕ್ತೋರೆಲ್ಲ ಪೂಜೆಯನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು. ಅಷ್ಟಲ್ದಲೇ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಮನೆಯ ಯಜಮಾನಿ ದೀಪವನ್ನು ಹಚ್ಚಬೇಕು. ಅದಾದ ನಂತರ ಮಿಕ್ತೋರೆಲ್ಲ ಪೂಜೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು. ಈ ಕ್ರಿಯೆಯನ್ನು ಪ್ರತಿನಿತ್ಯ ಪಾಲಿಸ್ಕೊತಾ ಬನ್ನಿ. ಇದರಿಂದ ನೀವು ಏನು ದೀಪ ಹಚ್ಚೋದ್ರಿಂದ ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಆ ಫಲ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಸಜ್ಜನ ಸುಖಿನೋ ಭವಂತು. ನಮಸ್ಕಾರ.